ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಗ್ರೇಟೆಡ್ ಆಲೂ ಫ್ರೈ ಮಾಡ್ತಾ ಇದ್ದೀನಿ. ಇದು ಮಸಾಲ ಆಲೂ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಟೀ ಟೈಮ್ಗೆ ಸ್ನ್ಯಾಕ್ಸ್ಗೆ ಪರ್ಫೆಕ್ಟ್ ಆಗಿರುವಂಥದ್ದು. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಇವಾಗ ನೋಡಿ, ಇಲ್ಲಿ ನಾನು 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಮೇಲಿದು ಸಿಪ್ಪೆ ತೆಕ್ಕೊಂಬಿಡೋಣ ನಾವು ಫಸ್ಟು. ನೋಡಿ, ಈ ಥರ ಸಿಪ್ಪೆನ ಪೀಲ್ ಮಾಡ್ಕೊಳ್ಳೋಣ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಸ್ಪೈಸು ಕೂಡ ಮಾಡ್ಕೋಬೋದು, ಇಲ್ಲ ಸಾಲ್ಟಿ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಆಲೂಗಡ್ಡೆನ ಈ ಥರ ಎರಡೂ ಸಿಪ್ಪೆ ತೆಗೆದು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತುರಿದ್ಬಿಡೋಣ ನಾವು. ಯಾವ ಕಡೆ ದಪ್ಪ ಇರುತ್ತೆ ನೋಡಿ ಆ ಕಡೆಯಿಂದ ತುರ್ಕೊಳ್ಳಿ. ನೋಡಿ, ಈ ಥರ ನಾನು ಜಾಸ್ತಿ ದಪ್ಪ ಯಾವ ಕಡೆ ಇದೆ ಆ ಕಡೆಯಿಂದ ತುರ್ಕೋತಾ ಇದ್ದೀನಿ. ನಿಮಗೆ ತುರಿದ ಮೇಲೆ ತೋರಿಸ್ತೀನಿ ಅದು ಯಾವ ಥರ ಬಿದ್ದಿದೆ ಅಂತ. ಇವಾಗ ನೋಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ನೋಡಿ, ಇವಾಗ ನಾನು ತುರ್ಕೊಂಡಿದ್ದೀನಲ್ಲ, ಸ್ವಲ್ಪ ತೋರಿಸ್ತೀನಿ. ಈ ಥರ ದಪ್ಪ ದಪ್ಪ ಇರಬೇಕು. ತುಂಬ ಸಣ್ಣ ಇದ್ದರೆ ಏನಾಗುತ್ತಂದರೆ ತುಂಬ ಬೇಗ ಕಪ್ಪಗಾಗ್ಬಿಡುತ್ತೆ. ಆಮೇಲೆ ನಮಗೆ ಅದು ತಿನ್ನೋವಾಗ ಅದು ಒಳ್ಳೆ ಟೇಸ್ಟು ಆ ಫೀಲ್ ನಮಗೆ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡಿ, 2 ಆಲೂಗಡ್ಡೆನೂ ತುರಿದಿದ್ದಾಯಿತು. ಇವಾಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಏನು ಗೊತ್ತಾ, ನಾವು ಹಾಟ್ ವಾಟ್ರಲ್ಲಿ ಒಂದು 2 ರಿಂದ 3 ಸತಿ ನಾವು ತೊಳ್ಕೊಬೇಕಾಗುತ್ತೆ ಕ್ಲೀನಾಗಿ. ಯಾಕಂದರೆ ಇದು ಈ ಥರ ಹಾಟ್ ವಾಟ್ರ್ ಏನಕ್ಕೆ ಯೂಸ್ ಮಾಡ್ಕೊಳ್ಳೋದಪ್ಪ ಅಂದರೆ, ಇದನ್ನು ನೆನ್ಪಿಟ್ಕೊಳ್ಳಿ ನೀವು, ಇದು ಬೇಗ ಕಪ್ಪಗಾಗಲ್ಲ. ಹಾಗಾಗಿ ಯಾಕಂದರೆ ಆಲೂಗಡ್ಡೆ ನಾವು ಫ್ರೈ ಮಾಡೋವಾಗ ಒಂದೊಂದು ಸರ್ತಿ ಕಪ್ಪಗಾಗ್ಬಿಡುತ್ತೆ, ಇಲ್ಲಾಂದರೆ ತುಂಬ ಕೆಂಪಗಾಗ್ಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ಒಂದು 3 ರಿಂದ 4 ಸರ್ತಿ ನಾವು ಈ ಥರ ಬಿಸಿನೀರಲ್ಲಿ ತೊಳೆದಿಟ್ಕೋಬೇಕಾಗುತ್ತೆ. ನೋಡಿ, ಇವಾಗ 3 ನೀರು ಬಿಸಿನೀರಲ್ಲಿ ತೊಳೆದಿದ್ದೀನಿ. ಆಮೇಲೆ ಮೊದಲು ತುರಿದಾಗ ಇರೋ ಕಲರ್ಗೆ ಇವಾಗ ಕಲರ್ಗೆ ಕೂಡ ವ್ಯತ್ಯಾಸ ಆಗಿದೆ. ನೋಡಿ, ಲೈಟ್ ಕಲರ್ ಆಗಿಬಿಟ್ಟಿದೆ. ಇವಾಗ ಇದನ್ನು ನೀಟಾಗಿ ಒಂದು ಸರ್ತಿ ನಾನು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಸ್ಪೂನ್ ಸಹಾಯದಿಂದ. ಯಾಕಂದರೆ ನಾನು ಇವಾಗ ಈ ಜರಡಿಲಿ ಹಾಕ್ಕೊಂಡಿದ್ದೀನಿ. ಎಕ್ಸೆಸ್ ವಾಟರ್ ಏನಾದರೂ ಇದ್ದರೂ ಕೂಡ ಒಂದು ಸರ್ತಿ ಹಿಂಡಿ ತಗೊಂಬಿಡಿ ನೀವು ಫ್ರೈ ಮಾಡೋವಾಗ. ಇದರಲ್ಲಿ ನೀರು ಇರಬಾರ್ದು. ಹಾಗಾಗಿ ಇವಾಗ ನಾನು ಬಿಟ್ಟಿದ್ದೀನಿ. ಇದನ್ನು ಹಿಂಡಿ ಮತ್ತೆ ನಾನು ಎಣ್ಣೆಲಿ ಬಿಡೋವಾಗ ಸ್ವಲ್ಪ ಹಿಂಡ್ಕೋಬೇಕಾಗುತ್ತೆ, ಏನಾದರೂ ಎಕ್ಸ್ಟ್ರಾ ವಾಟರ್ ಇದ್ದರೂ ಕೂಡ ಹೋಗಲಿ ಅಂತ. ಇವಾಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು ಇವಾಗ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಫ್ರೈ ಮಾಡೋಕ್ಕೆ ಬೇಕಾಗಿರುವಂಥದ್ದು ಎಣ್ಣೆ ಇದು. ಇಲ್ಲಿ ನೀವು ಎಷ್ಟು ಕ್ವಾಂಟಿಟಿಲಿ ಬೇಕೋ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು ಇಬ್ಬರಿಗಾಗುವಷ್ಟು ಟೀ ಟೈಮ್ಗೆ ಅಂತ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ, ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ, ಮಾಡಿಕೊಡಿ. ಇವಾಗ ನಿಮ್ಗೆ ಎಷ್ಟು ಕ್ವಾಂಟಿಟಿ, ಎಷ್ಟು ಆಲೂಗಡ್ಡೆದು ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಜಸ್ಟ್ ನಿಮಗೆ ಇಲ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆನ ಜಾಸ್ತಿ ಹೀಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮ್ ಹೀಟ್ ಇದ್ದಾಗ ಈ ಥರ ಬೇಗನೆ ಈ ಥರ ಬಿಟ್ಬಿಡಿ, ಉದುರಿಸಿ. ಅಂದರೆ ತುಂಬ ಡ್ರೈ ಆಗಿರುತ್ತಲ್ಲ, ನಾವು ನೀರಲ್ಲೆಲ್ಲ ಎಕ್ಸೆಸ್ ನೀರೇನು ಇರುತ್ತಲ್ಲ ಎಲ್ಲನೂ ಹಿಂಡಿ ತೆಗೆದಿರ್ತೀವಿ, ಎಲ್ಲ ಡ್ರೈ ಆಗಿರುತ್ತೆ. ಈ ಥರ ಹಾಕೊಂಡಾಗ ಬೇಗನೆ ಫ್ರೈ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಬೇಗನೆ ಫ್ರೈ ಆಗುವಂಥದ್ದು. ಹಾಗಾಗಿ ಇದನ್ನು ಹಾಕಿದ ತಕ್ಷಣ ನೀವು ಇದನ್ನು ಹಾಕಿ ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಫ್ರೈ ಆಗೋವರೆಗೂ ಇದೇ ಕೆಲಸನೇ ಮಾಡ್ಕೊಳ್ಳಿ. ನೋಡಿ, ನಾವು ಫಸ್ಟ್ ಹಾಕಿದಾಗ ಇದರಲ್ಲಿ ನೀರಿನ ಅಂಶ ಎಲ್ಲ ಇದ್ದಾಗ ಮೇಲೆ ಬಬಲ್ಸ್ ಎಲ್ಲ ಇತ್ತು. ಇವಾಗ ಬಬಲ್ಸ್ ಎಲ್ಲ ಸೆಟ್ ಆಗಿದೆ. ಇವಾಗ ನೋಡಿ, ಕಲರ್ ಆಲ್ಮೋಸ್ಟ್ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ಅಂದರೆ ಮೆತ್ತಗಿದೆ, ಇನ್ನೂ ಕ್ರಿಸ್ಪಿ ಆಗಿಲ್ಲ. ಸ್ವಲ್ಪ ಕ್ರಿಸ್ಪಿನೆಸ್ ಬಂದ ತಕ್ಷಣ ನಾವು ತೆಗೆದುಬಿಡೋಣ. ಒಂಚೂರು ಕಲರ್ ಇನ್ನೂ ಸ್ವಲ್ಪ ಚೇಂಜ್ ಆಗಲಿ. ನೋಡಿ ಫ್ರೆಂಡ್ಸ್, ಪರ್ಫೆಕ್ಟ್ ಆಗಿದೆ. ತುಂಬ ಕೆಂಪಗೆ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನಿಲ್ಲಿ, ಜಸ್ಟ್ ಗೋಲ್ಡನ್ ಕಲರ್ ಬಂದಿದೆ. ಹಂಗಾದ್ಮೇಲೆ ತೆಗೆದುಬಿಟ್ಟಿದ್ದೀನಿ. ಎಲ್ಲನೂ ತೆಕ್ಕೊಂಬಿಡಿ. ಎಲ್ಲನೂ ಇದೇ ಥರನೇ ಫ್ರೈ ಮಾಡ್ಕೊಳ್ಳುವಂಥದ್ದು. ನೋಡಿ, ಎಲ್ಲನೂ ತೆಗಿತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ನೀವು ಮಾಡ್ಕೋಬಹುದು. ಆಮೇಲೆ ಫ್ರೆಂಡ್ಸ್, ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ವಿಡಿಯೋನು ಕೂಡ ಇಲ್ಲಿ ಸ್ಕಿಪ್ ಮಾಡಬೇಡಿ, ಆವಾಗಲೇ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿ ಗೊತ್ತಾಗೋದು. ಇವಾಗ ನೋಡಿ, ಎಲ್ಲ ಆಲೂಗಡ್ಡೆನೂ ನಾನು ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಇದೇ ಎಣ್ಣೆಗೇ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜನೂ ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಅರ್ಧ ಬಟ್ಲೆ ಕಡಲೆ ಬೀಜ ತೊಗೊಂಡಿರೋದು. ಚೆನ್ನಾಗಿ ಕ್ರಿಸ್ಪಿನೆಸ್ ಬರಲಿ. ಕಡಲೆ ಬೀಜ ಹುರ್ಕೊಳ್ಳೋವಾಗಲೂ ಕೂಡ ಅಷ್ಟೇ ಗ್ಯಾಸ್ ಸಿಮ್ಮಲ್ಲೇ ಇರಲಿ. ಏನೇ ಫ್ರೈ ಮಾಡಿ ಫ್ರೆಂಡ್ಸ್, ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿದ್ರೆ ಕ್ರಂಚಿನೆಸ್ಸು ಕ್ರಿಸ್ಪಿನೆಸ್ಸು ಬರೋದು ನಮಗೆ. ಇವಾಗ ನೋಡಿ, ಡೈರೆಕ್ಟಾಗಿ ಆ ಪೀನಟ್ನ ನಾನು ಡೈರೆಕ್ಟಾಗಿ ಅದು ಏನು ಆಲೂಗಡ್ಡೆ, ಗ್ರೇಟೆಡ್ ಆಲೂಗಡ್ಡೆ ಫ್ರೈ ಏನಿದೆಯಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ. ಎಲ್ಲನೂ ಅದಕ್ಕೆ ಹಾಕೊಂಬಿಡಿ ಒಂದೇ ಸರ್ತಿ. ಆಮೇಲೆ ನಾವು ಮಸಾಲ ಪ್ರಿಪೇರ್ ಮಾಡ್ತೀವಲ್ಲ ಅವಾಗ ಬೇರೆ ಕೆಲಸ ಇರುತ್ತೆ ಅನ್ನೋ ಆಮೇಲೆ ಹೇಳ್ತೀನಿ. ಆಮೇಲೆ ಇಲ್ಲಿ ನೋಡಿ, 1/4 ಬಟ್ಲಷ್ಟು ಕ್ಯಾಶು ಹಾಕ್ಕೊಂಡಿದ್ದೀನಿ. ಅಂದರೆ 1ರಲ್ಲಿ 2 ಭಾಗ ಇರೋ ಥರ ಮಾಡಿಕೊಂಡು ಕ್ಯಾಶನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಏನಾದರೂ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಆಮೇಲೆ ಕೆಲವೊಬ್ಬರು ಕೊಬ್ಬರಿನ ಪೀಸ್ ಮಾಡಿ ಅದನ್ನು ಕೂಡ ಹಾಕ್ತಾರೆ. ತೆಳ್ಳಗೆ ಈ ಥರ ಪೀಸಸ್ ಥರ ಕಟ್ ಮಾಡಿಕೊಂಡು ಕೊಬ್ಬರಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟ್ ನಾನಿಲ್ಲಿ ಹಾಕಿಲ್ಲ, ಯಾಕಂದರೆ ಮಕ್ಕಳು ಇಷ್ಟಪಡಲ್ಲ. ಹಾಗಾಗಿ ಅವ್ರಿಗೇನು ಇಷ್ಟನೋ ಅದನ್ನು ಹಾಕಿಬಿಟ್ಟು ಮಾತ್ರ ನಾನು ಮಾಡ್ತಾಯಿದ್ದೀನಿ. ನೋಡಿ, ಕ್ಯಾಶೋ ಕೂಡ ಗೋಲ್ಡನ್ ಕಲರ್ ಬಂದಿದೆ. ಸಾಕು, ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಇದನ್ನು ತೆಗೆದುಬಿಡೋಣ.
ಆಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡ್ತಿರಲ್ಲ ಫ್ರೆಂಡ್ಸ್, ಹೊರಗಡೆ ಇರೋದು ತಂದು ಮಾಡೋ ಬದಲು ಅವರು ಇದನ್ನೇ ನಾವು ಹೊರಗಡೆ ಹೋಗ್ತಿರ್ತೀವಿ, ಅದು ಯಾವ ಎಣ್ಣೆಲಿ ಫ್ರೈ ಮಾಡಿರ್ತಾರೋ, ಎಣ್ಣೆನ ಚೇಂಜ್ ಮಾಡಿರ್ತಾರೋ ಇಲ್ವೋ ಅಂತ ನಮ್ಗೆ ಗೊತ್ತಿರಲ್ಲ. ಈ ಥರ ಮನೇಲಿ ನೀವು ಮಾಡಿಕೊಟ್ರೆ ಎಣ್ಣೆ ಕೂಡ ಒಳ್ಳೆಯದನ್ನು ಯೂಸ್ ಮಾಡ್ತೀವಿ, ಹಾಗಾಗಿ ಆಮೇಲೆ ಇನ್ನೊಂದು ಫ್ರೆಶ್ ಆಗಿರೋಂಥ ಆಯಿಲ್ನ ಯೂಸ್ ಮಾಡೋದು ನಾವಿಲ್ಲಿ. ಹಾಗಾಗಿ ಸ್ವಲ್ಪ ಮಾಡಿಕೊಟ್ರೆ ನಮಗೆ ಸ್ವಲ್ಪ ಭಯ ಇರಲ್ಲ ಫ್ರೆಂಡ್ಸ್. ಹಾಗಾಗಿ ಆಮೇಲೆ ನೋಡಿ ಇಲ್ಲಿ ಫ್ರೆಶ್ ಆಗಿರುವಂಥ ಕರಿ ಲೀವ್ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಇವಾಗ ಕರಿ ಲೀಫ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಕೂಡ ತೆಗೆದು ಏನು ಗ್ರೇಟೆಡ್ ಪೊಟ್ಯಾಟೊ ಫ್ರೈ ಇದೆಯಲ್ಲ ಅದಕ್ಕೆ ಹಾಕೊಂಡ್ಬಿಡೋಣ. ಇದನ್ನು ಇನ್ನೊಂದು ಫ್ರೆಂಡ್ಸ್, ಇನ್ನೊಂದು ನೇಮ್ ಕೂಡ ಇದಕ್ಕೆ ಇದು ಏನು ಫ್ರೈ ಇದೆಯಲ್ಲ ಇದಕ್ಕೆ ಇನ್ನೊಂದು ನೇಮಲ್ಲೂ ಕರೀತಾರೆ. ಆಲೂ ಭುಜಿಯಾ, ಇದು ಆಲೂ ಭಾಜಾ ಅಂತ ಕೂಡ ಕರೀತಾರೆ, ಆಮೇಲೆ ಆಲೂ ಕೀಸಾ ಅಂತಲೂ ಕರೀತಾರೆ. ಬಟ್ ಇದನ್ನು ನಾನು ಪೊಟ್ಯಾಟೊ ಫ್ರೈ ಅಂತಲೇ ಕರೆಯೋದು, ಗ್ರೇಟೆಡ್ ಪೊಟ್ಯಾಟೊ ಫ್ರೈ ಅಂತ. ಇವಾಗ ನೋಡಿ ಪರ್ಫೆಕ್ಟಾಗಿ ಎಲ್ಲನೂ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಸ್ವಲ್ಪ ಮಸಾಲೆಗಳು ಬೇಕು, ಬನ್ನಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಿಗೆ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಪೈಸಿ ಮಾಡ್ತಾ ಇದ್ದೀನಿ. ನಿಮಗೆ ಬರೀ ಸಾಲ್ಟ್ ಬೇಕು ಅಂದರೆ ಚಿಲ್ಲಿನ ಸ್ಕಿಪ್ ಮಾಡ್ಬೋದು, ಅಂದರೆ ಚಿಕ್ಕ ಮಕ್ಕಳಿಗೆ ಏನಾದರೂ ಮಾಡ್ಕೊಡಂಗಿದ್ರೆ ಸ್ಕಿಪ್ ಮಾಡ್ಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನೀವು ಸಾಲ್ಟಿ ಮಾಡ್ಕೊಳ್ಳಿ ಇಲ್ಲ ಸ್ಪೈಸಿ ಮಾಡ್ಕೊಳ್ಳಿ, ಶುಗರ್ ಪೌಡ್ರ್ ಅಂತೂ ಇದು ಕಂಪಲ್ಸರಿ ನೀವು ಹಾಕಲೇಬೇಕು, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಶುಗರ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಇವಾಗ ಒಂದು ಅರ್ಧ ಟೀ ಸ್ಪೂನು ಅಲ್ಲ ಫ್ರೆಂಡ್ಸ್, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಇದು ರೋಸ್ಟೆಡ್ ಜೀರಿಗೆ ಪುಡಿ, ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಪುಡಿಯಿಂದ ತುಂಬ ಒಳ್ಳೆ ಘಮ ಬರುತ್ತೆ. ಆಮೇಲೆ 1 ಟೀ ಸ್ಪೂನಷ್ಟು ಮೆಣಸು ಪೌಡ್ರು. ಇವಾಗ 1 ಟೀ ಸ್ಪೂನಷ್ಟು ಚಾಟ್ ಮಸಾಲ ಅಂತಿರಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಹಾಕ್ಕೊಳ್ಳಿ. ಚಾಟ್ ಮಸಾಲ ಇಲ್ಲ ಅಂದರೆ ಆಮ್ಚೂರ್ ಪೌಡ್ರು ಯಾವುದನ್ನು ಬೇಕಾದರೂ ಹಾಕೋಬೋದು. ಇವಾಗ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇವಾಗ ನಾನು ಪ್ಲೇಟಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನೆಲ್ಲನೂ ಒಂದು ಬುಟ್ಟಿಗೆ ಹಾಕೊಂಡ್ಬಿಡೋಣ. ಯಾಕಂದರೆ ನಮಗೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ನಮಗೆ ಪರ್ಫೆಕ್ಟಾಗಿ ಮಿಕ್ಸ್ ಮಾಡೋಕ್ಕೆ ಬೇಕಲ್ಲ, ಹಾಗಾಗಿ ಇವಾಗ ನೋಡಿ ಎಲ್ಲ ಪೌಡ್ರನ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಎಲ್ಲನೂ ಈ ಥರ ಒಂದೊಂದು ಸ್ವಲ್ಪ ಉದುರ್ಸೋಣ. ಒಂದೇ ಸರ್ತಿ ಒಂದೇ ಕಡೆ ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್, ಸ್ವಲ್ಪ ಈ ಥರ ಉದುರ್ಸ್ಕೊಂಬಿಡಿ. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಶೇಕ್ ಮಾಡೋಣ, ನೀಟಾಗಿ ಶೇಕ್ ಮಾಡೋಣ. ಎಲ್ಲನೂ ನೀಟಾಗಿ ಹೊಂದ್ಕೋಬೇಕು, ಆ ಥರ ಶೇಕ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಯಾವ ಥರ ಇರುತ್ತೆ ಅಂದರೆ ಫ್ರೆಂಡ್ಸ್, ಇದ್ರ ಫ್ಲೇವರು ಸ್ವಲ್ಪ ನಾವು ಇದು ಚಾಟ್ ಮಸಾಲ ಹಾಕೋದ್ರಿಂದ ಸ್ವಲ್ಪ ಟ್ಯಾಂಗಿಯಾಗಿ ಸ್ವೀಟು ಖಾರ ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲೇವರು. ಆಮೇಲೆ ಇದನ್ನು ಆರಾಮಾಗಿ ನೀವು 8ರಿಂದ 15 ದಿವಸದವರೆಗೂ ಆರಾಮಾಗಿ ಸ್ಟೋರ್ ಮಾಡಿರ್ಬೋದು ಏರ್ ಟೈಟ್ ಕಂಟೈನರಲ್ಲಿ. ಇಲ್ಲಿ ನೋಡಿ ಎಷ್ಟೊಂದು ಕ್ರಿಸ್ಪಿ ಇದೆ. ನಾನು ಈ ಥರ ಕೈಯಿಂದ ಸ್ಮ್ಯಾಶ್ ಮಾಡಿದ ತಕ್ಷಣ ಎಷ್ಟೊಂದು ಕ್ರಿಸ್ಪಿಯಾಗಿ ಬರ್ತಾ ಇದೆ. ಇದನ್ನು ಆರಾಮಾಗಿ 15 ದಿವಸ ಸ್ಟೋರ್ ಮಾಡ್ಬೋದು. ಮಕ್ಕಳು ಟಿಫನ್ಗೆ ಇದೆಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಈ ಥರ ಸ್ನ್ಯಾಕ್ಸ್ ನೀವು ಟೀ ಜೊತೆ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬೋದು. ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.